ಬಾಯಿ ತೆಗೆದ್ರೆ ಮೋಟಿವೇಶನ್ ಹೊಡಿತಾರೆ. ಇಲ್ಲೆಲ್ಲ ಆಚೆ ಬಂದಾಗ ಚೆನ್ನಾಗಿ ಮಾತಾಡ್ತಾನೆ ಅಪ್ಪ ಚೆನ್ನಾಗಿ. ಇಲ್ಲೆಲ್ಲ ಇದಕ್ಕಿಂತ ಮುಂಚೆ ವಿಡಿಯೋ ಎಲ್ಲ ನೋಡಿದ್ದು ಬನಿನ್ ಗಿನಿನ್ ಹಾಕೊಂಡು ರೋಡಲ್ಲಿ ಹೆಂಗೆಂಗೋ ಡ್ಯಾನ್ಸ್ ಮಾಡೋದು ವಿಚಿತ್ರವಾಗಿ. ನಂಗೆ ಅವಾಗಲೇ ಅಯ್ಯೋ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ಈ ವ್ಯಕ್ತಿ ಯಾಕೆ ಹಿಂಗೆ ತಿಕ್ಕಲಂಗೆ ಡ್ಯಾನ್ಸ್ ಮಾಡೋದು ಹೆಂಗೆಂಗೋ ಮಾಡೋದೆಲ್ಲ ಮಾಡ್ತಾರೆ ಇವರು, ಸ್ವಲ್ಪ ರೆಸ್ಪೆಕ್ಟ್ ಇರಬೇಕು, ಸೆಲ್ಫ್ ರೆಸ್ಪೆಕ್ಟು ಅಂತ. ಅದು ಎನಿವೇಸ್ ಅವ್ರಿಗೆ ಬಿಟ್ಟಿತ್ತು. ಬಟ್ ಆಚೆ ಹಿಂಗೆಲ್ಲ ಕ್ರಿಂಜಾಗಿ ಮಾಡೋದ್ರಿಂದಾನೇ ಆ ಕಾರ್ಯಕ್ರಮಕ್ಕೆ, ಆ ವೇದಿಕೆಗೆ ಒಂದು ಅಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ ಅವಕಾಶ ಸಿಕ್ತು. ಸರಿ ಓಕೆ, ಅಲ್ಲೂ ಹಾಗೆ ಪರ್ಫಾರ್ಮ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂತ. ಅಲ್ಲಿ ಹೋಗಿದ್ದೆ ಸಡನ್ ಆಗಿ ಮೋಟಿವೇಶನ್ ಮಷೀನ್ ಆಗ್ಬಿಟ್ರು, ನೀತಿ ಪಾಠ ಹೇಳೋದು ಶುರು ಮಾಡಿಬಿಟ್ರು. ಬಾಯಿ ತೆಗೆದ್ರೆ ನೀತಿ ಪಾಠ, ಹಿಂಗಿರ್ಬೇಕು ಜೀವನ ಅಂದರೆ ಹಿಂಗಿರಬೇಕು, ಜೀವನ ಆದರೆ ಹಂಗಿರಬೇಕು. ಹಣ ಒಂದು ಈ ಹುಡುಗಿದ್ ನಂಗೆ ಕ್ಯೂಟ್ ಆಗಿದೆಲ್ಲ, ಕ್ಯೂಟ್ ಎಲ್ಲ ಸರಿ ಕಣ, ಬಟ್ ಲೈಫಲ್ಲಿ ನೀನು ಎಲ್ಲೊಂದು ಕಡೆ ಕಷ್ಟಪಡೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಕ್ಕೆ ಶುರು ಮಾಡ್ತಾ ಇದ್ರು. ಸೊ ನಾನು ಏನೇ ಹೇಳಿದ್ರು ಅದಕ್ಕೊಂದು ಅಪ್ಡೇಟ್ ವಾಪಸ್ ಉಲ್ಟಾ ಹೊಡಿಯೋದು ನೀತಿ ಪಾಠದಿಂದ. ನಾನು ಎಷ್ಟಂತ ಸರ್, ನಾನು ಮಾರಲ್ ಸೈನ್ಸ್ ಫೇಲ್ ಸ್ಕೂಲಲ್ಲಿ, ಇಲ್ಲಿ ಬಂದು ನನ್ನ ಪಕ್ಕದಲ್ಲಿ ಒಬ್ಬರು ಮಾರಲ್ ಸೈನ್ಸ್ ಥರ ಕೂಡಿಸ್ಬಿಟ್ಟು ತುಂಬ ಪ್ರಾಬ್ಲಮ್ ಆಗ್ಬಿಡ್ತು ನಂಗಂತೂ. ಒಂದು ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ಐ ಫೀಲ್ ಆ ಮನೆಯ ದ್ವಾರ ಎಂಟರ್ ಆಗಿದ್ದೆ ಅವ್ರು ಸ್ವಲ್ಪ ಚೇಂಜ್ ಆಗಿಬಿಟ್ರು, ಕ್ಯಾಮ್ರಾ ನೋಡಿ ಕಾನ್ಷಿಯಸ್ ಆಗಿಬಿಟ್ರು. ಅದು ಏನು ಕಥೆನೋ ಗೊತ್ತಿಲ್ಲ, ಬಿಕಾಸ್ ಆಚೆ ಎಷ್ಟೆಲ್ಲ ಮಾತಾಡ್ತಾರೆ. ಇನ್ಫ್ಯಾಕ್ಟ್ ಅದು ಮುಗಿಸ್ಕೊಂಡು ಆಚೆ ಬಂದಾಗಲೂ ಅಷ್ಟೇ, ಸುದೀಪ್ ಸರ್ ಜೊತೆ ಸ್ಟೇಜ್ ಮೇಲೆ ನಾವು ಎಷ್ಟೇ ತಲೆಹಾಟೆ ಮಾಡಿದ್ವಿ, ನಾವೆಲ್ಲ ಬಿತ್ಕೊಂಡ್ಬಿಟ್ವಿ ಸ್ಟೇಜ್ ಮೇಲೆ. ನಾನು ಹಿಂಗೆ ಕುತ್ಕೊಂಡ್ಬಿಟ್ಟೆ, ಸುದೀಪ್ ಸರ್ ಸ್ಟೇಜ್ ಮೇಲೆ ಕುತ್ಕೊಂಡ್ಬಿಟ್ವಿ, ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ಅಷ್ಟೆಲ್ಲ ಮಾಡುವಂಥ ವ್ಯಕ್ತಿ ಅವರು. ಅದೇ ಹೇಳಿದ್ದು ಸರ್, ಇದೆಲ್ಲ ಮಾಡ್ತಿರಲ್ರಿ ಒಳಗೆ ಯಾಕೆ ಹಂಗೆ ಕೂತ್ಕೊಂಡಿದ್ರಿ ಅಂತ.